ಕಾಣುವಂತೆ ಅಪ್ಪ ಈ ಒಂದು ದಿನದಲ್ಲಿ ಅಪ್ಪ ನಿಮ್ಮೊಂದು ಪಾದ ಸನ್ನಿಧಿಯಲ್ಲಿ ಬಂದು ಅಪ್ಪ ನಿಮ್ಮ ಒಂದು ವಾಕ್ಯಗಳನ್ನು ಕೇಳುವಂತೆ ನೀವು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಒಂದು ಸಮಯದಲ್ಲಿ ಈ ಒಂದು ಝೂಮ್ ಆ್ಯಪ್ ಅಲ್ಲಿ ಸೇರಿ ಬಂದಿರುವಂತ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ಅಪ್ಪ. ನಾವು ಕರ್ತನೆ ಸಪ ಕೇಳುವಂತ ವಾಕ್ಯಗಳು ಅಪ್ಪ ಅವುಗಳು ಸ್ವಾಮಿ ದೇವರೇ ನಮ್ಮನ್ನ ಬಲಪಡಿಸ್ಲಿಕ್ಕಾಗುವಂತೆ ಅಪ್ಪ ದೇವರೇ ನಮ್ಮನ್ನ ಅಪ್ಪ ಅವು ವೃದ್ಧಿ ಮಾಡ್ಲಿಕ್ಕಾಗುವಂತೆ ಸಹಾಯವನ್ನ ಮಾಡು. ಈ ಒಂದು ಪ್ರಾರ್ಥನೆಯನ್ನ ಯೇಸು ನಾಮದಲ್ಲಿ ಬೇಡ್ತಾನೆ ತಂದೆ, ಆಮೇನ್. ದೇವ್ರ ನಮಗೆ ಸ್ತೋತ್ರ ಉಂಟಾಗ್ಲಿ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಒಂದು ದಿನದಲ್ಲಿ ನಾವು ದೇವ್ರ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಪ್ರತಿದಿನದ ಕ್ರಮದಂತೆ ಇವತ್ತು ಕೂಡ ನಾವು ಜಾರ್ಜ್ ಗ್ರೇನ್ಫೆಲ್ ಅನ್ನುವಂತಹ ಒಬ್ಬ ದೇವ ಸೇವಕರ ಬಗ್ಗೆ, ಅವರ ಜೀವಿತ ಬಗ್ಗೆ, ಅವರ ಸೇವೆ ಬಗ್ಗೆ ನಾವು ನೋಡ್ಲಿಕ್ಕಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ದಿನದ ಒಂದು ಸತ್ಯವೇದ ಭಾಗವನ್ನ ನಾವು ನೋಡೋಣ. ಈ ಒಂದು ದಿನದ ಸತ್ಯವೇದ ಭಾಗ ಯಾವ್ದಪ್ಪ ಅಂದ್ರೆ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ ವಚನ 2ರಿಂದ 10ರವರೆಗೆ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ ವಚನ 2ರಿಂದ 10ರವರೆಗೆ. ಪ್ರೀತಿ ಉಳ್ಳವರೇ, ಈ ಒಂದು ವಾಕ್ಯ ಭಾಗದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಒಂದು ಸಾರಿ ಯೇಸು ಸ್ವಾಮಿಯವರು ಪ್ರಾರ್ಥನೆ ಮಾಡ್ಲಿಕ್ಕೆ ಒಂದು ಗುಡ್ಡಕ್ಕೆ ಹೋಗ್ತಾರೆ. ಅಲ್ಲಿ ಅವರು ತಮ್ಮ 3 ಜನ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾರೆ. ಅವರ ಪ್ರೀತಿಯ ಶಿಷ್ಯರಾಗಿರುವಂತಹ ಪೇತ್ರ, ಯಾಕೋಬ, ಯೋಹಾನ, ಈ 3 ಜನ ಶಿಷ್ಯರನ್ನ ಅವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆತನು ಪ್ರಾರ್ಥನೆ ಮಾಡ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಯೇಸು ಸ್ವಾಮಿಯ ಒಂದು ರೂಪ ಅಲ್ಲಿ ಬದಲಾವಣೆ ಆಗ್ತದೆ. ಯೇಸು ಸ್ವಾಮಿಯ ರೂಪ ಬದಲಾವಣೆ ಆಗ್ತದೆ. ಆತನ ಮುಖವು ಸೂರ್ಯನ ಮುಖದಂತೆಯೇ ಪ್ರಕಾಶ ಗೊಳ್ಳಿಕ್ಕೆ ಅದು ಸ್ಟಾರ್ಟ್ ಆಗುತ್ತೆ, ಪ್ರಾರಂಭವಾಗುತ್ತೆ. ನಂತರ ಆತನ ಬಟ್ಟೆಗಳು ಅವು ಬೆಳ್ಳಗೆ ಹೊಳಿಲಿಕ್ಕೆ ಪ್ರಾರಂಭವಾಗ್ತವೆ. ಯಾವ ಅಗಸನು ಕೂಡ, ಭೂಲೋಕದಲ್ಲಿರುವಂತ ಯಾವ ಅಗಸನು ಕೂಡ ಆ ತರ ಒಂದು ಬಟ್ಟೆಯನ್ನ ಒಗಿಲಿಕ್ಕೆ ಆಗದೇ ಇರುವಂತ ರೀತಿಯಲ್ಲಿ ಅಷ್ಟೊಂದು ಹೊಳಿಲಿಕ್ಕೆ ಪ್ರಾರಂಭವಾಗ್ತವೆ. ಪ್ರೀತಿ ಉಳ್ಳವರೇ, ಇಲ್ಲಿ ನಾವು ಗಮನಿಸಬೇಕಾದ್ರೆ ಯೇಸು ಸ್ವಾಮಿ ಯಾಕೆ ತಮ್ಮ ಶಿಷ್ಯರನ್ನ ಅಲ್ಲಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ, ಆತನು ಕರ್ಕೊಂಡೋಗಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ತಮ್ಮಲ್ಲಿರುವಂತಹ ಆ ಒಂದು ಮಹಿಮೆಯನ್ನ ತನ್ನ ಶಿಷ್ಯರಿಗೆ ತೋರ್ಪಡಿಸ್ಲಿಕ್ಕೆ. ನೋಡ್ರಿ, ಆ ಒಂದು ಮಹಿಮೆಯನ್ನು ನೋಡಿ ಆ ಶಿಷ್ಯರು ಏನಾಗ್ತಾರೆ ಅಂದ್ರೆ ಅಲ್ಲಿ ಬೆರಗುಗೊಳ್ತಾರೆ. ಅಲ್ಲಿವರೆಗೂ ಕೂಡ ನೋಡದೇ ಇರುವಂತಹ ಯೇಸು ಸ್ವಾಮಿಯ ನಿಜವಾದ ಒಂದು ಮಹಿಮೆಯನ್ನ ಅವರಲ್ಲಿ ನೋಡುವುದನ್ನು ನಾವು ನೋಡ್ತೀವಿ. ನೋಡ್ರಿ, ಅಲ್ಲಿವರೆಗೂ ಕೂಡ ಯೇಸು ಸ್ವಾಮಿನ ಹೇಗೆ ನೋಡಿದಾರೆ ಅಂದ್ರೆ, ಅವರು ಕೇವಲ ಒಬ್ಬ ಮನುಷ್ಯನ ರೂಪದಲ್ಲಿ, ಮಾನವನ ಒಂದು ರೂಪದಲ್ಲಿ ಅವರು ನೋಡಿದ್ದಾರೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ದೇವರ ರೂಪ, ಯೇಸು ಸ್ವಾಮಿಯ ರೂಪ ಬದಲಾಗಿದ್ದು, ಆತನ ಮುಖವು ಸೂರ್ಯನ ಮುಖದಂತೆ ಹೊಳಿಲಿಕ್ಕೆ ಪ್ರಾರಂಭವಾಗಿದ್ದನ್ನು ನೋಡಿ ಅವ್ರು ಏನಾಗ್ತದ್ರ ಅಂದ್ರೆ ಬೆರಗಾಗ್ತದೆ. ಇವತ್ತು ದೇವರ ಮಹಿಮೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಆತನ ನಿಜವಾದ ಇರುವಿಕೆಯನ್ನ, ಆತನ ನಿಜವಾದ ಆ ಒಂದು ವರ್ಣಿಸ್ಲಿಕ್ಕೆ ಅಸಂಖ್ಯವಾದಂತ ಒಂದು ಶಕ್ತಿಯನ್ನ, ಆತನ ಕಾರ್ಯಗಳನ್ನ, ಆತನ ಒಂದು ಪ್ರಸನ್ನತೆಯನ್ನ ನಾವು ದೇವರ ಮಹಿಮೆ ಅಂತೇಳಿ ಒಟ್ಟಾರೆಯಾಗಿ ಕರಿಬಹುದು. ನೋಡ್ರಿ, ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಯೇಸು ಸ್ವಾಮಿಯವರು ಒಂದು ಸಣ್ಣ ತುಣುಕನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ, ತಾವು ನಿಜವಾಗ್ಲೂ ಹೇಗಿದ್ದಾರೆ ಆ ಒಂದು ಪರಲೋಕ ರಾಜ್ಯದಲ್ಲಿ, ಆತನ ಮಹಿಮೆ ಎಂತದ್ದು, ಆತನ ಶಕ್ತಿ ಅನ್ನುವಂಥದ್ದು ಅನ್ನುವಂಥದ್ದನ್ನ ಅಲ್ಲಿ ತಮ್ಮ ಶಿಷ್ಯರಿಗೆ ತೋರಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ನಾವು ಕೂಡ ನಮಗೂ ಕೂಡ ಏನಪ್ಪಾ ಅಂದ್ರೆ ದೇವರು ಆ ಒಂದು ಮಹಿಮೆಯನ್ನ ಒಂದು ದಿನ ನಾವು ಕೂಡ ನೋಡ್ಲಿಕ್ಕಿದ್ದೀವಿ. ಯೇಸು ಸ್ವಾಮಿಯ ನಿಜವಾದ ಇರುವಿಕೆಯನ್ನ, ಆತನ ಒಂದು ಪ್ರಸನ್ನತೆಯನ್ನ, ಆತನ ಪ್ರಭಾವವನ್ನ, ಆತನ ಘನವನ್ನ ನಾವು ಕೂಡ ಒಂದು ದಿನ ಈ ಒಂದು ಪರಲೋಕ ರಾಜ್ಯದಲ್ಲಿ ನೋಡ್ಲಿಕ್ಕಿದ್ವಿ. ಇದು ಏನಪ್ಪಾ ಅಂದ್ರೆ ನಮಗೆ ತುಂಬಾ ಸಂತೋಷವನ್ನ ತರುವಂತಹ ಒಂದು ವಿಷಯವಾಗಿದೆ. ಪ್ರೀತಿ ಉಳ್ಳವರೇ, ದೇವರ ಕಾರ್ಯಗಳು ಬಹಳ ಉನ್ನತವಾಗಿರ್ತವೆ. ಹಾಗಾಗಿ ಈ ಒಂದು ಸೃಷ್ಟಿಯನ್ನು ನಾವು ನೋಡುವಾಗ, ದೇವರು 6 ದಿನಗಳಲ್ಲಿ ಸೃಷ್ಟಿ ಮಾಡಿರುವಂತ ಈ ಸೃಷ್ಟಿಯನ್ನು ನೋಡುವಾಗ ಆತನ ಮಹಿಮೆ ಎಂತದ್ದು, ಆತನ ಶಕ್ತಿ ಎಂತದ್ದು, ನಮ್ಮ ದೇವರು ಎಷ್ಟು ಸರ್ವಶಕ್ತನು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೋದು, ನೋಡ್ಬೋದು. ಹಾಗಾಗಿ ಕೀರ್ತನೆಯಲ್ಲಿ 19ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ವಚನ ಹೇಳ್ತದೆ. 19ನೇ ಅಧ್ಯಾಯ 1ನೇ ವಚನವು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನ ತಿಳಿಸ್ತದೆ ಎಂಬುದಾಗಿ. ನೋಡ್ರಿ, ಈ ಒಂದು ಆಕಾಶವನ್ನ ನೋಡುವಾಗ, ಈ ಒಂದು ಸಮುದ್ರಗಳನ್ನು ನೋಡುವಾಗ, ಪರ್ವತಗಳನ್ನು ನೋಡುವಾಗ, ನದಿಗಳನ್ನು ನೋಡುವಾಗ, ಅದು ಏನ್ ಮಾಡ್ತಾವಂದ್ರೆ ಅವೆಲ್ಲವೂ ಕೂಡ ಯೇಸು ಸ್ವಾಮಿಯ ಒಂದು ಮಹಿಮೆಯನ್ನ
ತೋರಿಸುವಂತದ್ದಾಗಿದೆ. ಅಲ್ಲಿ ಇರುವಂತಹ 3 ಜನ ಶಿಷ್ಯರು ಕೂಡ ಯೇಸು ಸ್ವಾಮಿಗೆ ಇರುವಂತಹ ಆ ಒಂದು ಬೇರೆಯಾದಂತಹ ರೂಪವನ್ನು ನೋಡಿ ಅವರು ಬೆರಗುಗೊಳ್ತಾರೆ. ಇವತ್ತು ಕೂಡ ಅನೇಕ ಜನರು ಯೇಸು ಸ್ವಾಮಿಯನ್ನ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಒಬ್ಬ ಮನುಷ್ಯನನ್ನಾಗಿ ನೋಡ್ತಾರೆ. ಅನೇಕ ಜನರು ಲೋಕದಲ್ಲಿ ಯೇಸು ಸ್ವಾಮಿಯನ್ನ ಒಬ್ಬ ಮನುಷ್ಯನಾಗಿ, ಒಬ್ಬ ಪ್ರವಾದಿಯನ್ನಾಗಿ ಅಷ್ಟೇ ನೋಡ್ತಾರೆ. ಆದ್ರೆ ಮುಂದೆ ಒಂದು ದಿನ ಯೇಸು ಸ್ವಾಮಿ ಆ ಒಂದು ಮೇಘಗಳ ನಡುವೆಯಲ್ಲಿ ಬರುವಾಗ ಎಲ್ಲರೂ ಕೂಡ ಆತನ ಮಹಿಮೆಯನ್ನು ನೋಡಿ, ಆತನ ಶಕ್ತಿಯನ್ನು ನೋಡಿ, ಆತನ ಘನವನ್ನು ನೋಡಿ ಎದೆಯನ್ನ ಬಡ್ಕೊಳ್ಳುವವರಾಗಿದ್ದಾರೆ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೀವಿ. 1ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೀವಿ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡಿಕೊಳ್ಳುವರು ಎಂಬುದಾಗಿ. ಪ್ರತಿಯೊಬ್ಬರು ಕೂಡ ಓಹೋ, ಇಂಥ ಒಂದು ಸರ್ವಶಕ್ತನಾದಂಥ ದೇವರನ್ನ, ಇಂಥ ಶಕ್ತಿಯುಳ್ಳಂತ ದೇವರನ್ನ ನಾವು ಅಲಕ್ಷ್ಯ ಮಾಡಿದ್ವಲ್ಲ ಎಂಬುದಾಗಿ ಹೇಳಿ ಎದೆಯನ್ನ ಬಡ್ಕೋದನ್ನ ನಾವು ನೋಡ್ತೀವಿ. ನಿಜವಾಗ್ಲೂ ಪ್ರೀತಿ ಉಳ್ಳವರೇ, ನಮ್ಮ ದೇವರು ಏನಿದ್ದಾರೆ ಅವರು ಬಹಳ ಮಹಿಮೆ ಉಳ್ಳಾತನು. ಆತನು ವರ್ಣಿಸ್ಲಿಕ್ಕೆ ಅಸಂಖ್ಯವಾದಂತಹ ಒಂದು ಶಕ್ತಿ ಉಳ್ಳಾತನಾಗಿದ್ದಾನೆ. ಹಾಗಾಗಿ ಅಲ್ಲಿ ಶಿಷ್ಯರು ಏನಾಗ್ತದಾರೆ ಅಂದ್ರೆ ಬೆರಗಾಗ್ತಾರೆ. ನಮಗೂ ಕೂಡ ದೇವರ ಅನೇಕ ಕಾರ್ಯಗಳು, ದೇವರ ಒಂದು ಕೆಲವು ಅದ್ಭುತಗಳು ನಮ್ಮನ್ನು ಕೂಡ ಏನ್ ಮಾಡ್ತಾವಂದ್ರೆ ಆಶ್ಚರ್ಯಗೊಳಿಸ್ತವೆ. ದೇವರು ಈ ರೀತಿಯಾಗಿ ಕೂಡ ಅದ್ಭುತವನ್ನ ಮಾಡ್ತಾರ ಅನ್ನುವಂಥದ್ದನ್ನ ಎಷ್ಟೋ ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ನೆನೆಸಿ ದೇವರ ಮಹಿಮೆಯನ್ನು ನಾವೇನ್ ಮಾಡುವಂತವರಾಗಿದ್ದೀವಿ, ಕೊಂಡಾಡುವಂತವರಾಗಿದ್ದೀವಿ. ಮುಂದೆ ಏನಾಗುತ್ತೆ ಅಂದ್ರೆ ಅಲ್ಲಿ ಯೇಸು ಸ್ವಾಮಿಯ ಒಂದು ರೂಪ ಬದಲಾವಣೆ ಆಗುತ್ತೆ. ಮತ್ತೆ ಆತನ ಬಟ್ಟೆಗಳು ಬೆಳ್ಳಗೆ ಹೊಳಿಲಿಕ್ಕೆ ಪ್ರಾರಂಭವಾಗ್ತವೆ. ನಂತರ ಅಲ್ಲಿ ಇಬ್ರು ಮನುಷ್ಯರು ಬಂದು ಯೇಸು ಸ್ವಾಮಿಯ ಸಂಗಡ ಮಾತನಾಡುವುದನ್ನ ನಾವು ನೋಡ್ತೀವಿ. ಅವ್ರು ಯಾರಪ್ಪ ಅಂದ್ರೆ ಮೋಶೆ ಮತ್ತೆ ಎಲಿಯ. ಇವರಿಬ್ರು ಬಂದು ಯೇಸು ಸ್ವಾಮಿಯ ಸಂಗಡ ಆತನ ಮರಣದ ವಿಷಯವಾಗಿ ಅಲ್ಲಿ ಮಾತನಾಡಿದ್ರು ಎಂಬುದಾಗಿ ನೋಡ್ತೀವಿ. ಇಷ್ಟರಲ್ಲಿ ಅವ್ರು ಮಾತನಾಡ್ತಾ ಇರುವಾಗ ಅಲ್ಲಿರುವಂತ ಒಬ್ಬ ಶಿಷ್ಯನಾಗಿರುವಂತ ಪೇತ್ರನ್ ಏನಂತ ಹೇಳ್ತಾರೆ ಅಂದ್ರೆ ಯೇಸು ಸ್ವಾಮಿಗೆ, ಸ್ವಾಮಿ ನಾವು ಇಲ್ಲೇ ಇರುವುದು ಒಳ್ಳೇದು. ನಾನೇನ್ ಮಾಡ್ತೀನಿ ಅಂದ್ರೆ ನಿಮ್ ಮೂವರಿಗೋಸ್ಕರ 3 ಪರ್ಣಶಾಲೆಗಳನ್ನ ಕಟ್ತೀನಿ, ಗುಡಾರಗಳನ್ನ ಕಟ್ತೀನಿ, ನಾವ್ ಇಲ್ಲೇ ಇದ್ಬಿಡೋಣ ಅಂತ ಹೇಳಲಿಕ್ಕೆ ಆತನ ಏನ್ ಮಾಡ್ತಾನೆ, ಸ್ಟಾರ್ಟ್ ಮಾಡ್ತಾನೆ. ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಆತನು ಏನ್ ಹೇಳ್ಬೇಕಂತ ತಿಳಿಯದೆ ಈ ರೀತಿಯಾಗಿ ಮಾತನಾಡಿದನು ಅಂತೇಳಿ ದೇವ್ರ ವಾಕ್ಯ ಹೇಳ್ತೀವಿ. ನೋಡ್ರಿ, ಇವತ್ತು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಜಾಸ್ತಿ ಖುಷಿ ಆದಾಗ, ನಮ್ಗೆ ಜಾಸ್ತಿ ದುಃಖ ಆದಾಗ, ಕೆಲವೊಂದು ಟೈಮಲ್ಲಿ ನಮ್ಗೆ ಜಾಸ್ತಿ ಆಶ್ಚರ್ಯ ಆದಾಗ ನಾವೇನ್ ಮಾಡ್ತೀವಿ, ಸಡನ್ಲಿ ಆಗಿ ಮಾತನಾಡುವವರಾಗಿರ್ತೀವಿ. ಪೇತ್ರನು ಸಹ ಅದೇ ಒಂದು, ಆತನಿಗೆ ಒಂದು ವೇಳೆ ಹೆದರಿಕೆ ಆದಾಗ, ಆತನಿಗೇನು ಆಶ್ಚರ್ಯ ಆದಾಗ ಸಡನ್ಲಿ ಆಗಿ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದ. ಹಾಗಾಗಿ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ದೇವರ ಮಕ್ಕಳಾದಂತ ನಾವುಗಳು ಮಾತನಾಡುವಂತದ್ರಲ್ಲಿ ನಿಧಾನವಾಗಿರ್ಬೇಕು ಅಂತ ಹೇಳಿ. ಸಡನ್ಲಿ ಆಗಿ ನಾವು ಮಾತನಾಡಬಾರ್ದು, ಯಾವಾಗಲೂ ಕೂಡ ನಿಧಾನವಾಗಿ ಇರಬೇಕು. ಆದ್ರೆ ಕೇಳಿಸಿಕೊಳ್ಳೋದ್ರಲ್ಲಿ ನಾವು ತೀವ್ರವಾಗಿರ್ಬೇಕು ಅಂತೇಳಿ ದೇವ್ರ ವಾಕ್ಯ ಹೇಳುವುದನ್ನ ನಾವು ನೋಡ್ತೀವಿ. ಇನ್ನು ಆತನು ಮಾತನಾಡ್ತಾ ಇರುವಾಗಲೇ, ಪೇತ್ರನು ಈ ರೀತಿಯಾಗಿ ಮಾತನಾಡ್ತಾ ಇರುವಾಗಲೇ ಅಲ್ಲಿ ತಂದೆಯಾದ ದೇವರು ಏನ್ ಮಾಡ್ತಾರಂದ್ರೆ ಆ ಒಂದು ಮೋಡದೊಳಗಿಂದ ಅಲ್ಲಿ ಅವರು ತಮ್ಮ ಸ್ವರವನ್ನ ಅವರು ಅಲ್ಲಿ ಇರುವಂತ ಶಿಷ್ಯರಿಗೆ ಕೇಳಿಸ್ತಾರೆ. ಏನಂದ್ರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನ ನೀವು ಕೇಳ್ರಿ ಅಂತ ಹೇಳಿ ಅಲ್ಲಿ ತಂದೆಯಾದ ದೇವರು ಹೇಳುವುದನ್ನ ನಾವು ನೋಡ್ತೀವಿ. ಇವತ್ತು ತಂದೆಯಾದ ದೇವರಿಂದ ನಮಗೆ ಮುಖ್ಯವಾದ ಸಲಹೆ ಏನಪ್ಪಾ ಅಂದ್ರೆ ಆತನ ಹಿಂಬಾಲಿಸುವಂತ ಆತನ ಶಿಷ್ಯರಾದಂತ ನಾವು, ನಮಗೆ ಆತನ ಮಕ್ಕಳಾದಂತ ನಮಗೆ ತಂದೆಯಾದ ದೇವ್ರೆ ಏನಂತ ಹೇಳ್ತಾ ಇದಾರೆ ಅಂದ್ರೆ ನೀವು ಯೇಸುವಿನ ಮಾತನ್ನ ಕೇಳ್ರಿ ಅನ್ನುವಂಥದ್ದು. ಪ್ರೀತಿ ಉಳ್ಳವರೇ, ನಾವು ಯೇಸುವಿನ ಮಾತನ್ನ ಯಾಕೆ ಕೇಳಬೇಕು ಅಂತ ನಾವು ನೋಡುವಾಗ ಯೇಸು ಕ್ರಿಸ್ತನ ಮಾತುಗಳಲ್ಲಿ ಏನಿದೆ ಅಂದ್ರೆ ಒಂದು ಶಕ್ತಿ ಇದೆ. ಪ್ರೀತಿ ಉಳ್ಳವರೇ, ಯೇಸು ಕ್ರಿಸ್ತನ ಮಾತುಗಳಲ್ಲಿ ಬಿಡುಗಡೆ ಇದೆ. ನಾವು ಯೇಸು ಕ್ರಿಸ್ತನ ಮಾತುಗಳನ್ನ ಕೇಳುವಾಗ ಆತನು ನಮ್ಮನ್ನ ಪಾಪ, ಶಾಪ, ಮರಣಗಳಿಂದ ಬಿಡುಗಡೆ ಮಾಡುವಂತವರಾಗಿದ್ದಾರೆ. ಮತ್ತೆ ಯೇಸು ಕ್ರಿಸ್ತನ ಮಾತುಗಳಲ್ಲಿ ನಿತ್ಯ ಜೀವ ಇದೆ. ಹಾಗಾಗಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಈಗೋ ಈ ನನ್ನ ಮಾತುಗಳನ್ನ ಕೇಳಿ ಅದರ ಪ್ರಕಾರ ನಡ್ಕೊಳ್ಳುವವನು ಆ ಒಂದು ನಿತ್ಯ ಜೀವನ ಪಡೆದುಕೊಳ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಯಾರು ಆತನ ಮಾತುಗಳನ್ನ ಕೇಳ್ತಾರೋ ಅವರು ನಿತ್ಯ ಜೀವವನ್ನ ಪಡ್ಕೊಳ್ತಾರೆ. ತಂದೆಯಾದ ದೇವರೇ ಹೇಳ್ತಾ ಇದಾರೆ, ನೀವು ಯೇಸುವಿನ ಮಾತುಗಳನ್ನ ಕೇಳ್ರಿ, ಪ್ರಿಯನಾಗಿರುವಂತಹ ನನ್ನ ಮಗನ ಮಾತುಗಳನ್ನ ಕೇಳ್ರಿ ಅನ್ನುವಂಥದ್ದು ನೋಡ್ರಿ. ಹಾಗಾಗಿ ನಾವು ಕೇಳುವುದರಲ್ಲಿ ಏನಾಗಿರ್ಬೇಕಂದ್ರೆ ತೀವ್ರವಾಗಿರ್ಬೇಕು, ಮಾತನಾಡುವುದರಲ್ಲಿ ನಿಧಾನವಾಗಿರ್ಬೇಕು ಅನ್ನುವಂತಹ 2 ವಿಷಯಗಳನ್ನ ಈ ಒಂದು ವಾಕ್ಯ ಭಾಗದಿಂದ ನಾವು ನೋಡ್ತೀವಿ. ಮೊದಲನೇದಾಗಿ ಯೇಸು ಕ್ರಿಸ್ತನ ಒಂದು ಮಹಿಮೆ, ನಿಜವಾಗ್ಲೂ ಕೂಡ ಆತನ ಪರಲೋಕ ರಾಜ್ಯದಲ್ಲಿ ಹೇಗಿರ್ತಾರೆ ಅನ್ನುವಂತಹ ಒಂದು ಸಣ್ಣ ತುಣುಕನ್ನ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ
ಇಲ್ಲಿ ಶಿಷ್ಯರಿಗೆ ಅವರು ತೋರಿಸಿದರು. ಅದೇ ರೀತಿಯಾಗಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ನಿಜವಾಗ್ಲೂ ಕೂಡ ಆ ಒಂದು ಪರಲೋಕ ರಾಜ್ಯದಲ್ಲಿ ಹೇಗಿರ್ತಾರಂದ್ರೆ, ಯೋಹಾನನು ಆ ಒಂದು ದರ್ಶನವನ್ನ ನೋಡಿ ಪ್ರಕಟಣೆ ಪುಸ್ತಕದಲ್ಲಿ ಆತನು ಈ ರೀತಿಯಾಗಿ ಬರ್ತಾನೆ. ದೇವರು ಆತನಿಗೆ ದರ್ಶನ ಕೊಟ್ಟಾಗ ದೇವರ ಕುರಿತು, ಯೇಸು ಸ್ವಾಮಿಯ ಕುರಿತು ಆತನು ಈ ರೀತಿಯಾಗಿ ಬರಿತಾನೆ. ಆತನು ಯೇಸು ಸ್ವಾಮಿ 7 ನಕ್ಷತ್ರಗಳನ್ನ ತನ್ನ ಬಲಗೈಯಲ್ಲಿ ಇಟ್ಕೊಂಡಿದ್ರು. ಮತ್ತೆ ಏನಪ್ಪಾ ಅಂದ್ರೆ, ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿ ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು ಅಂತೇಳಿ. ಮಧ್ಯಾಹ್ನ ವೇಳೆಯಲ್ಲಿ ಯಾವ ರೀತಿಯಾಗಿ ಸೂರ್ಯನು ಬಹಳ ಪ್ರಕಾಶಮಾನವಾಗಿರ್ತಾನೋ, ಯಾರು ಕೂಡ ಮನುಷ್ಯರು ನೋಡ್ಲಿಕ್ಕೆ ಆಗದ ರೀತಿಯಲ್ಲಿ, ಬರಿಗಣ್ಣಿನಿಂದ ಸೂರ್ಯನನ್ನು ನೋಡ್ಲಿಕ್ಕೆ ಆಗದ ರೀತಿಯಲ್ಲಿ ಇರ್ತಾರೋ, ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಒಂದು ಪರಲೋಕ ರಾಜ್ಯದಲ್ಲಿ ಅದೇ ರೀತಿಯಾಗಿದ್ದಾನೆ. ತಾನು ನೋಡಿದಂತ ಮಹಿಮೆಯನ್ನ ಪೇತ್ರನು ಕೂಡ ಏನ್ ಮಾಡ್ತಾನಂದ್ರೆ, ತನ್ನ 2ನೇ ಪತ್ರಿಕೆಯಲ್ಲಿ ಬರೀತಾನೆ. ಆತನು ಯೇಸು ಸ್ವಾಮಿಯ ಒಂದು ರೂಪವನ್ನು ಮರೆಯದೆ ಆತನ ಏನಂತ ಬರೀತಾನಂದ್ರೆ, ಆತನ ಮಹಿಮೆಯನ್ನ, ಆತನ ಶಕ್ತಿಯನ್ನ ನಾವು ಕಣ್ಣಾರೆ ನೋಡಿದವರಾಗಿದ್ದೇವೆ, ಕಿವಿಯಾರೆ ಕೇಳಿದಂತವರಾಗಿದ್ದೇವೆ. ಆ ಒಂದು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಮಾತನಾಡ್ತಾ ಇದ್ದಾಗ ತಂದೆಯಾದ ದೇವರ ಆತನ ವಿಷಯದಲ್ಲಿ ಹೇಳಿದ್ದನ್ನ ನಾವು ಕಿವಿಯಾರೆ ಕೇಳಿಸಿಕೊಂಡಿದ್ದೇವೆ ಅಂತ ಹೇಳಿ ಪೇತ್ರನು ಸಹ ಯೇಸು ಸ್ವಾಮಿಯ ವಿಷಯವಾಗಿ ಹೇಳುವುದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಪ್ರೀತಿ ಉಳ್ಳವರೇ, ನಮ್ಮ ದೇವರು ಏನಿದ್ದಾರೆ, ಅವರು ನಿಜವಾಗಲೂ ಕೂಡ ಬಹಳ ಮಹಿಮಾ ಪ್ರಭಾವವನ್ನು, ಆತನು ಶಕ್ತಿ ಉಳ್ಳಂತಹ ದೇವರಾಗಿದ್ದಾರೆ. ಈ 2 ವಿಷಯಗಳನ್ನು ನಾವೇನ್ ಮಾಡ್ತೀವಿ, ಈ ಒಂದು ಸತ್ಯವೇದ ವಾಕ್ಯ ಭಾಗದಿಂದ ತಿಳಿದುಕೊಳ್ಳುವಂತವರಾಗಿದ್ದೇವೆ. ದೇವರು ತಾನೇ ಈ ಒಂದು ಸತ್ಯದ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಜಾರ್ಜ್ ಗ್ರೇನ್ಫೆಲ್ ಅನ್ನುವಂತಹ ಒಬ್ಬ ದೇವ ಸೇವಕರ ಬಗ್ಗೆ ನೋಡೋಣ. ಈ ಒಂದು ಜಾರ್ಜ್ ಗ್ರೇನ್ಫೆಲ್ ಅನ್ನುವಂತಹ ದೇವ ಸೇವಕರ ಒಂದು ಕುರಿತು ನಾವು ನೋಡುವಾಗ, ಇವರ ಒಂದು ಜೀವನದ ಕಾಲಾವಧಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1849ರಿಂದ 1906ರವರೆಗೆ, ಅಂದ್ರೆ ಸುಮಾರು 57 ವರ್ಷಗಳ ಕಾಲ ಇವ್ರು ಏನ್ ಮಾಡ್ತಾರೆ, ಈ ಲೋಕದಲ್ಲಿ ಜೀವನವನ್ನ ಮಾಡೋದನ್ನ ನಾವು ನೋಡ್ತೀವಿ. ಇವರ ಆರಂಭಿಕವಾದ ಜೀವನ ಮತ್ತೆ ದೇವರ ಕರೆ ಹೇಗಿತ್ತು ಅಂತೇಳ್ಬಿಟ್ಟು ನಾವು ನೋಡುವಾಗ, ಇವರು ಜಾರ್ಜ್ ಗ್ರೇನ್ಫೆಲ್ ಅವರು ಆಗಸ್ಟ್ 21ನೇ ತಾರೀಕು 1849ರಂದು ಇಂಗ್ಲೆಂಡ್ ದೇಶದ ಕಾರ್ನ್ವಾಲ್ನ ಸ್ಯಾನ್ ಕ್ರೀಡ್ ನಲ್ಲಿ ಜನಿಸ್ತಾರೆ. ಸ್ಯಾನ್ ಕ್ರೀಡ್ ಅನ್ನುವಂಥದ್ದು ಇಂಗ್ಲೆಂಡ್ ದೇಶದಲ್ಲಿರುವಂತಹ ಒಂದು ಸ್ಥಳ. ಆ ಒಂದು ಸ್ಥಳದಲ್ಲಿ ಇವರು ಗ್ರೇನ್ಫೆಲ್ ಅವರು ಜನಿಸ್ತಾರೆ. ಇವರು ಹುಟ್ಟಿದಾಗಿದ್ದಾನೆ ಒಬ್ಬ ದೇವರ ಒಂದು ಸುವಾರ್ತೆಯನ್ನು ಅರ್ಥಕೊಂಡಿರುವಂತಹ, ಧರ್ಮವನ್ನ ನಿಷ್ಠೆಯಿಂದ ಪಾಲನೆ ಮಾಡುವಂತಹ ಒಂದು ಕ್ರೈಸ್ತ ಕುಟುಂಬದಲ್ಲಿ ಬೆಳೆದು ಬರ್ತಾರೆ. ಇದು ಏನಪ್ಪಾ ಅಂದ್ರೆ, ಅವರ ಒಂದು ಬಾಲ್ಯದ ಜೀವನ ಹೆಂಗಿತ್ತಂದ್ರೆ, ಒಂದು ದೇವರ ಭಯಭಕ್ತಿಯಿಂದ ಅದು ಕೂಡಿದಾಗಿತ್ತು ಅಂತ ಹೇಳಿ ಇದು ನಮಗೆ ತಿಳಿಯಪಡಿಸ್ತದೆ. ಮುಂದೆ ಏನಾಗ್ತಾರಂದ್ರೆ, ಇವರು ಇಂಗ್ಲೆಂಡ್ ದೇಶದಲ್ಲಿ ನಡೆಯುವಂತಹ ಒಂದು ಸುವಾರ್ತೆ ಸಮಾಜದ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ಅದು ಮಾತ್ರವಲ್ಲದೆ ತನ್ನ ಹದಿಹರೆಯದ ವಯಸ್ಸಿನಲ್ಲಿ, ಅಂದ್ರೆ ಯೌವನ ವರ್ಷಗಳಲ್ಲಿ ಸುವಾರ್ತೆ ಸೇವೆಯನ್ನ ಮಾಡ್ಬೇಕನ್ನುವಂತಹ ಒಂದು ಕರೆಯನ್ನ ಇವರು ಪಡಿತಾರೆ. ಇವರು ಮುಂದೆ ಡೇವಿಡ್ ಲಿವಿಂಗ್ಸ್ಟೋನ್ ಅಂತಹ ಒಬ್ಬ ಶ್ರೇಷ್ಠವಾದಂತಹ ದೇವ ಸೇವಕರ ಸುವಾರ್ತೆಯ ಒಂದು ಸುವಾರ್ತೆ ನಿಮಿತ್ತವಾಗಿ, ಅವರ ಸೇವೆಯ ನಿಮಿತ್ತವಾಗಿ ಅವರ ಜೀವನವನ್ನ ನೋಡಿ ಇವರು ಕೂಡ ಏನ್ ಮಾಡ್ತಾರಂದ್ರೆ, ತಮ್ಮನ್ನ ತಾವು ದೇವರ ಸೇವೆಗೆ ಒಪ್ಪಿಸಿಕೊಡೋದನ್ನ, ತೊಡಗಿಸಿಕೊಡೋದನ್ನ ನಾವು ನೋಡ್ತೀವಿ. ನಂತರ ಇವ್ರು ಏನ್ ಮಾಡ್ತಾರಂದ್ರೆ, ಬ್ರಿಸ್ಟಲ್ ಬ್ಯಾಪ್ಟಿಸ್ಟ್ ಕಾಲೇಜ್ನಲ್ಲಿ ಸತ್ಯವೇದ ಅಧ್ಯಯನವನ್ನ ಮಾಡ್ತಾರೆ. ಸುವಾರ್ತೆ ಸೇವೆಗೆ ಇವರು ತಮ್ಮನ್ನ ತಾವು ಆತ್ಮಿಕವಾಗಿಯೂ ಮತ್ತೆ ಶೈಕ್ಷಣಿಕವಾಗಿಯೂ ಸಿದ್ಧ ಮಾಡಿಕೊಳ್ತಾರೆ. ಸುವಾರ್ತೆ ಸೇವೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಆತ್ಮಿಕವಾದ ರೀತಿಯಲ್ಲಿ, ಶೈಕ್ಷಣಿಕವಾದ ರೀತಿಯಲ್ಲಿ ಚೆನ್ನಾಗಿ ಬೈಬಲನ್ನು ಓದಿ, ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿ ತಮ್ಮನ್ನ ತಾವು ಸೇವೆಗೆ ಸಿದ್ಧಪಡಿಸಿಕೊಳ್ತಾರೆ. ಇವರಿಗೆ ಆರಂಭದಿಂದಲೂ ಕೂಡ ಆ ಒಂದು ಆಫ್ರಿಕಾ ದೇಶಕ್ಕೆ ಹೋಗಿ ಅಲ್ಲಿ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಕರೆಯನ್ನ ಇವರು ಅನುಭವಿಸ್ತಾರೆ. ನೋಡ್ರಿ, ಆಫ್ರಿಕಾ ದೇಶದಲ್ಲಿ ಹೋಗಿ ಸೇವೆಯನ್ನ ಮಾಡ್ಬೇಕನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಯಾಕೆ ಅದು ಸಾಹಸಮಯವಾದಂತಹ ಕಾರ್ಯವಾಗಿತ್ತು ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ನೋಡ್ರಿ, ಏನಂದ್ರೆ ಇದು ಅವರ ಸಹಾನುಭೂತಿ ಮತ್ತು ಸಾಹಸಮಯ ಮನೋಭಾವ ಎರಡನ್ನು ಪ್ರಚೋದಿಸಿದಂತಹ ಒಂದು ಖಂಡ ಅಂತಾನೆ ಹೇಳ್ಬೋದು. ಆಫ್ರಿಕಾ ದೇಶದಲ್ಲಿ ಸೇವೆ ಮಾಡುವಂಥದ್ದು ಅಷ್ಟೊಂದು ಸುಲಭವಾದಂತಹ ವಿಚಾರವಾಗಿರಲಿಲ್ಲ. ಯಾಕಂದ್ರೆ ಆಫ್ರಿಕಾ ದೇಶದಲ್ಲಿ ಅನೇಕ ಅಡೆತಡೆಗಳಿತ್ತು ಪ್ರೀತಿಗಳವ.
ಏನಂದ್ರೆ ಅಲ್ಲಿ ಎಷ್ಟೋ ಜನ ಸೇವಕರು ಹೋಗಿರ್ತಾರೆ. ಅಲ್ಲಿ ಎಷ್ಟೋ ಜನ ಸೇವಕರು ಹೋದಾಗ ಅವರು ಆಫ್ರಿಕಾ ದೇಶದಲ್ಲಿ ಮರಣವನ್ನ ಹೊಂದಿರ್ತಾರೆ. ಮತ್ತೇನಪ್ಪ ಅಂದ್ರೆ ಅಲ್ಲಿರುವಂತ ಆಫ್ರಿಕಾ ದೇಶದಲ್ಲಿರುವಂತ ಜನರು ಬಹಳ ಕ್ರೂರವಾದಂತ ಜನರಾಗಿರ್ತಾರೆ. ಅಲ್ಲಿ ಸರಿಯಾದ ಮನೆಗಳಿರೋದಿಲ್ಲ ಆಫ್ರಿಕಾ ದೇಶದಲ್ಲಿ. ಅನೇಕ ಜನರು ತಮ್ಮ ಮನೆಗಳನ್ನ ಗುಡ್ಡಗಾಡುಗಳಲ್ಲಿ, ಪರ್ವತಗಳಲ್ಲಿ ಕಟ್ಕೊಂಡಿರ್ತಾರೆ. ಆಫ್ರಿಕಾ ದೇಶದಲ್ಲಿ ಬಹಳಷ್ಟು ನದಿಗಳು, ಪರ್ವತಗಳೇ ಜಾಸ್ತಿ. ಅಂತ ಸ್ಥಳಗಳಲ್ಲಿ ಏನ್ ಮಾಡ್ತಾರಂದ್ರೆ ಮನೆಗಳನ್ನ ಕಟ್ಟಿಕೊಂಡಿರುವಂತಹ ಒಂದು ಜನರಲ್ಲಿದ್ದಾರೆ. ಮತ್ತೇನಪ್ಪ ಅಂದ್ರೆ ಸರಿಯಾದಂತ ರಸ್ತೆಗಳಲ್ಲಿಲ್ಲ, ಮಾರ್ಗಗಳಲ್ಲಿಲ್ಲ, ಮತ್ತೆ ಅಲ್ಲಿ ಶಾಲೆಗಳಿಲ್ಲ, ಸರಿಯಾದ ಒಂದು ಶಿಕ್ಷಣ ಆಫ್ರಿಕಾ ದೇಶಗಳಲ್ಲಿಲ್ಲ. ಮತ್ತೇನಪ್ಪ ಅಂದ್ರೆ ಅಲ್ಲಿ ಆಹಾರದ ಕೊರತೆ, ಮತ್ತೆ ನೀರಿನ ಕೊರತೆನೂ ಕೂಡ ಬಹಳಷ್ಟು. ಕೆಲವೊಂದು ಟೈಮಲ್ಲಿ ಏನಪ್ಪಾ ಅಂದ್ರೆ ಆಫ್ರಿಕಾ ದೇಶದಲ್ಲಿ ತುಂಬಾ ಭಯಂಕರವಾದಂತಹ ಜ್ವರಗಳಿಗೆ ತುತ್ತಾಗಿ ಅನೇಕ ಮಿಷನರಿಗಳು ಕೂಡ ಏನಾಗಿದ್ದಾರೆ ಅಂದ್ರೆ ಅಲ್ಲಿ ಮರಣವನ್ನ ಹೊಂದಿದ್ದಾರೆ. ಈ ರೀತಿಯಾಗಿರೋದ್ರಿಂದ ಇವರು ಇಷ್ಟೆಲ್ಲ ಆಫ್ರಿಕಾ ಖಂಡದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಇವರು ಹಿಂಜರಿಯದೆ ಅಲ್ಲಿಗೆ ಹೋಗೋದಕ್ಕೆ ಇವ್ರು ಏನಾಗ್ತಾರೆ ಅಂದ್ರೆ ತಮ್ಮನ್ನ ತಾವು ಸಿದ್ಧಪಡಿಸಿಕೊಳ್ತಾರೆ. ನೋಡ್ರಿ, ಆಫ್ರಿಕಾ ದೇಶವನ್ನ ಈಗಲೂ ಕೂಡ ನಾವೇನಂತ ಕರಿತೀವಿ ಅಂದ್ರೆ ಕಗ್ಗತ್ತಲೆಯ ಖಂಡ ಅಂತೇಳಿ ಕರಿತೀವಿ. ಅಂದ್ರೆ ಇನ್ನೂ ಅಭಿವೃದ್ಧಿ ಹೊಂದದೇ ಇರುವಂತಹ ಒಂದು ಖಂಡ ಅಂದ್ರೆ ಅದು ಆಫ್ರಿಕಾ ಖಂಡ. ಇನ್ನು ಕೂಡ ಅಲ್ಲಿ ಸರಿಯಾದಂತಹ ಒಂದು ಅಭಿವೃದ್ಧಿ ಇಲ್ಲ ಪ್ರೀತಿಗಳವರು. ಇನ್ನು ಅಲ್ಲಿ ಇರುವಂತ ಮಿಷನರಿಗಳು, ಅಲ್ಲಿ ಇರುವಂತ ಸೇವಕರು ಇನ್ನೂ ಬಹಳಷ್ಟು ಕಷ್ಟ ಪಡ್ತಾರೆ. ಅಂದ್ರೆ 1850ರಲ್ಲಿ ಒಂದು 1860ರಲ್ಲಿ ಇನ್ನು ಎಷ್ಟು ಕಷ್ಟಗಳು, ಎಷ್ಟು ಸಮಸ್ಯೆಗಳು ಅಲ್ಲಿ ಇರ್ಬೋದು. ಆದ್ರೂ ಕೂಡ ಇವ್ರು ಏನ್ ಮಾಡ್ತಾರಂದ್ರೆ ಆಫ್ರಿಕಾ ದೇಶಕ್ಕೆ ಹೋಗೋಕೆ ತಮ್ಮನ್ನ ತಾವು ಸಿದ್ಧ ಮಾಡ್ಕೊಳ್ಳಿ. ತಮ್ಮ 15ನೇ ವಯಸ್ಸಿನಲ್ಲಿ ಇವ್ರು ಏನ್ ಮಾಡ್ತಾರೆ, ರಕ್ಷಣೆಯನ್ನ ಪಡ್ಕೊಳ್ತಾರೆ, ದೀಕ್ಷಾಸ್ನಾನವನ್ನ ಪಡಿತಾರೆ. ಆಮೇಲೆ ಅನೇಕ ಸುವಾರ್ತೆ ಕಥೆಗಳಿಂದ ಇವ್ರು ಏನ್ ಮಾಡ್ತಾರೆ, ಪ್ರೇರಿತರಾಗ್ತಾರೆ. ಅನೇಕ ಸುವಾರ್ತೆ ಕಥೆಗಳನ್ನ ಓದಿ, ಅನೇಕ ಜನರ ಜೀವನ ಚರಿತ್ರೆಗಳನ್ನ ಓದಿ ಇವ್ರೇನಾಗ್ತಾರೆ ಅಂದ್ರೆ ಪ್ರೇರಿತರಾಗ್ತಾರೆ. ನೋಡ್ರಿ, ಆಫ್ರಿಕಾ ದೇಶದಲ್ಲಿರುವಂತಹ ಹೊರೆ ಹೊತ್ತಂತವರನ್ನ ಒಂದು ಕಷ್ಟಗಳು, ಚಿಂತೆಗಳು, ಸಮಸ್ಯೆಗಳು, ರೋಗಗಳು ಅವೆಲ್ಲವುಗಳನ್ನ ಹೊರೆ ಹೊತ್ತಿರುವಂತಹ ಜನರಿಗೆ ಇವ್ರು ಏನ್ ಮಾಡ್ತಾರಂದ್ರೆ ಕ್ರಿಸ್ತನ ಬಳಿಗೆ ಬರ್ರಿ, ಕ್ರಿಸ್ತನು ಕೊಡುವಂತ ಸಂತೋಷವನ್ನ, ಆತನು ಕೊಡುವಂತ ವಿಶ್ರಾಂತಿಯನ್ನು ನೀವು ತೆಗೆದುಕೊಳ್ಳ್ರಿ ಅಂತ ಹೇಳಿ ಅಲ್ಲಿರುವಂತ ಜನರಿಗೆ ಇವರು ಸಾರ್ತಾರೆ. ನೋಡ್ರಿ, ಅದನ್ನೇ ಯೇಸು ಸ್ವಾಮಿ ಮತ್ತಾಯ 11:28ರಲ್ಲಿ ಹೀಗೆ ಹೇಳ್ತಾರೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನ ಕೊಡ್ತೇನೆ ಅಂತ ಹೇಳಿ. ಇದೇ ವಾಕ್ಯವನ್ನ ಇವ್ರು ಏನ್ ಮಾಡ್ತಾರಂದ್ರೆ ಅಲ್ಲಿ ಯಾರ್ಯಾರು ಕಷ್ಟವನ್ನ ಪಡ್ತಾ ಇದಾರೋ, ಯಾರು ಹೊರೆಗಳನ್ನ ಹೊತ್ಕೊಂಡು ಒಂದು ಏನೇ ಹೊರೆ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಊಟದ ಸಮಸ್ಯೆಗಳಾಗಿರ್ಬೋದು, ಕಷ್ಟದ ಸಮಸ್ಯೆಗಳಾಗಿರ್ಬೋದು, ಕಣ್ಣೀರಿನ ಒಂದು ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲಾ ಸಮಸ್ಯೆಗಳನ್ನ ಹೊತ್ಕೊಂಡು ಯಾರು ಜೀವನವನ್ನ ಸಾಗಿಸದೇ ಇದ್ದಾರೋ ಅವ್ರೆಲ್ರಿಗೂ ಕೂಡ ಏನ್ ಮಾಡ್ತಾರಂದ್ರೆ ಇವರು ಯೇಸು ಕ್ರಿಸ್ತನ ನಿಮ್ಮನ್ನ ಕರಿತಾ ಇದ್ದಾರೆ, ಯೇಸು ಕ್ರಿಸ್ತನ ನಿಮ್ಮ ಭಾರಗಳನ್ನ ಅವರು ಹೊತ್ಕೊಳ್ತಾರೆ, ನಿಮ್ಮ ಭಾರಗಳನ್ನ ಅವ್ರ ಮೇಲೆ ನೀವು ಹಾಕ್ರಿ ಅಂತ ಹೇಳಿ ಅಲ್ಲಿ ಹೋಗಿ ಇವರು ಸುವಾರ್ತೆಯನ್ನ ಸಾರ್ತಾರೆ. ಆಫ್ರಿಕಾ ದೇಶದಲ್ಲಿರುವಂತಹ ಕ್ಯಾಮ್ರೋನ್ ಅನ್ನುವಂತ ಒಂದು ಪಟ್ಟಣ, ಕ್ಯಾಮ್ರೋನ್ ಅನ್ನುವಂತ ಒಂದು ಸ್ಥಳ, ಆ ಒಂದು ಸ್ಥಳಕ್ಕೆ ಇವರು ಬರ್ತಾರೆ. ಆ ಒಂದು ಸ್ಥಳಕ್ಕೆ ಬಂದು 1 ವರ್ಷದ ಒಳಗಡೆ ಇವರು ತನ್ನ ಹೆಂಡತಿಯನ್ನ ಕಳೆದುಕೊಳ್ತಾರೆ. ಯಾವುದೋ ಒಂದು ಕಾರಣದಿಂದ, ಅನಾರೋಗ್ಯದ ಕಾರಣದಿಂದ ಅವ್ರ ಹೆಂಡತಿ ಏನಾಗ್ತಾರೆ ಅಂದ್ರೆ ಅಲ್ಲಿಯೇ ತೀರಿ ಹೋಗ್ತಾರೆ. ತೀರಿ ಹೋದಾಗ ಇವ್ರು ಏನ್ ಮಾಡೋದಿಲ್ಲ ಅಂದ್ರೆ ಎದೆಗುಂದೋದಿಲ್ಲ. ತೀರಿ ಹೋದಾಗ ಇವರು ಸೋಲೋದಿಲ್ಲ. ಇವರು ತಿರುಗಿ ತಮ್ಮ ದೇಶಕ್ಕೆ, ಇಂಗ್ಲೆಂಡ್ ದೇಶಕ್ಕೆ ಹೋಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಆಫ್ರಿಕಾ ದೇಶದಲ್ಲಿಯೇ ತಮ್ಮ ಸೇವೆಯನ್ನ ಮುಂದುವರಿಸ್ತಾರೆ. ಸುಮಾರು 29 ವರ್ಷಗಳ ಕಾಲ ಕಾಂಗೋ ಅನ್ನುವಂತಹ ಒಂದು ಸ್ಥಳದಲ್ಲಿ ಇವ್ರು ಏನ್ ಮಾಡ್ತಾರೆ, ಸೇವೆಯನ್ನ ಮಾಡ್ತಾರೆ. ಆಫ್ರಿಕಾ ದೇಶದಲ್ಲಿರುವಂತಹ ಕಾಂಗೋ ಸ್ಥಳ, ಆ ಒಂದು ಸ್ಥಳದಲ್ಲಿ ಇವ್ರು ಏನ್ ಮಾಡ್ತಾರೆ, 29 ವರ್ಷಗಳ ಕಾಲ ಸೇವೆಯನ್ನ ಮಾಡ್ತಾರೆ. ಇವರು ಒಟ್ಟಾಗಿ 32 ವರ್ಷಗಳ ಕಾಲ ಇವರು ಸೇವೆಯಲ್ಲಿ ನಿರತರಾಗಿರ್ತಾರೆ. ಇವರು 32 ವರ್ಷಗಳ ಕಾಲ ಅನೇಕ ಸಭೆಗಳನ್ನ ಕಟ್ತಾರೆ, ಅನೇಕ ಶಾಲೆಗಳನ್ನ ನಿರ್ಮಿಸ್ತಾರೆ. ಯಾಕಂದ್ರೆ ಆ ಒಂದು ಆಫ್ರಿಕಾ ದೇಶದಲ್ಲಿ ಶಿಕ್ಷಣದ ಕೊರತೆ ಬಹಳ ಪ್ರೀತಿ ಉಳ್ಳವರು. ಹಾಗಾಗಿ ಅನೇಕ ಬಡ ಮಕ್ಕಳಿಗೆ ಅವ್ರಿಗೆ ವಿದ್ಯಾಭ್ಯಾಸವನ್ನ ಹೇಳಿಕೊಳ್ಳಿಕ್ಕೆ ಅವರು ಶಾಲೆಗಳನ್ನ ತೆರೀತಾರೆ. ಮತ್ತೆ ಆಧ್ಯಾತ್ಮಿಕವಾದ ಬೆಳವಣಿಗೆಗೆ ಬಹಳವಾದ ಬಲವಾದಂತಹ ಅಡಿಪಾಯವನ್ನ, ಒಂದು ಬುನಾದಿಯನ್ನ ಅಲ್ಲಿ ಇವರು ಹಾಕುವುದನ್ನ ನಾವು ನೋಡ್ತೀವಿ. ಸಾವಿರಾರು ಜನರನ್ನು ಇವ್ರು ಏನ್ ಮಾಡ್ತಾರೆ, ಕ್ರಿಸ್ತನ ಕಡೆಗೆ ನಡೆಸ್ತಾರೆ. ಆ ಒಂದು ಪರಲೋಕ ರಾಜ್ಯದ ಕಡೆಗೆ ಇವರು ನಡೆಸ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ನೋಡ್ರಿ ಪ್ರೀತಿ ಉಳ್ಳವರೇ, ಇವ್ರು ಏನಪ್ಪಾ ಅಂದ್ರೆ ತಮ್ಮ ಒಂದು ನೋವನ್ನ,
ತನ್ನ ಹೆಂಡತಿಯನ್ನ ಕಳ್ಕೊಂಡಿರುವಂತ ನೋವಾಗಿರ್ಬೋದು, ಅಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲಾ ಸಮಸ್ಯೆಗಳನ್ನ ಇವ್ರು ಏನ್ ಮಾಡ್ತಾರಂದ್ರೆ ಕ್ರಿಸ್ತನನ್ನ ನಂಬೋದ್ರ ಮೂಲಕವಾಗಿ ಹಾಗೆ ಮುಂದೆ ಇವರು ತಮ್ಮ ಸೇವೆ ಜೀವಿತವನ್ನ ಪ್ರಾರಂಭ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಕೂಡ ನಮ್ಮ ಸುತ್ತಮುತ್ತಲು ನಾವು ವಾಸಿಸುವಂತ ಸ್ಥಳಗಳಲ್ಲಿ ಅನೇಕ ಜನರು ಇದೇ ರೀತಿಯಾಗಿ ಭಾರವನ್ನು ಹೊತ್ಕೊಂಡಿದ್ದಾರೆ ಪ್ರೀತಿಯೊಳಗರೆ. ಅನೇಕ ಕಷ್ಟಗಳಿಂದ, ಅನಾರೋಗ್ಯದಿಂದ, ಚಿಂತೆಗಳಿಂದ, ಕಣ್ಣೀರಿನಿಂದ ಅವರು ಭಾರವನ್ನು ಹೊತ್ಕೊಂಡಿದ್ದಾರೆ. ಅನೇಕ ಜನರು ನಮ್ಮನ್ನ ವಿಚಾರಿಸುವವರು ಯಾರು ಇಲ್ಲ ಅಂತೇಳಿ ಕಷ್ಟವನ್ನ ಪಡ್ತಾ ಇದ್ದಾರೆ. ನಮ್ಮ ಭಾರವನ್ನ, ಈ ಒಂದು ಕಷ್ಟವನ್ನ ಹೊತ್ಕೊಳ್ಳಕ್ಕೆ ಯಾರು ಇಲ್ಲ ಅಂತೇಳಿ ಕಷ್ಟವನ್ನ ಪಡ್ತಾ ಇದ್ದಾರೆ. ಅಂತ ಜನರಿಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಇವತ್ತು ದಿನದಲ್ಲಿ ಅಂತ ಹೇಳಿ, ನಾವ್ ಏನಾದ್ರೂ ಅವರ ಭಾರಗಳನ್ನ ಹೋರ್ಲಿಕ್ಕೆ, ಅವರನ್ನ ಯೇಸು ಕ್ರಿಸ್ತನ ಬಳಿಗೆ ತಂದು ಯೇಸು ಕ್ರಿಸ್ತನು ಕೊಡುವಂತಹ ಆ ಒಂದು ವಿಶ್ರಾಂತಿಯಲ್ಲಿ ಅವರನ್ನ ಸೇರಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೀವ ಅನ್ನುವಂಥದ್ದನ್ನ ನಮ್ಮನ್ನ ಕೇಳಿಕೊಳ್ಬೇಕು. ಗ್ರೇನ್ಫಿಲ್ ಅವರು ಕೂಡ ಹಾಗೆ ತಮ್ಮ ಜೀವಿತಗಳಲ್ಲಿ ಆ ತರ ಕಷ್ಟಗಳನ್ನು ಹೊತ್ಕೊಂಡಿರುವಂತ ಜನರ ಹತ್ರ ಹೋಗಿ ಅವರ ಕಷ್ಟಗಳನ್ನ, ನಿಮ್ಮ ಕಷ್ಟಗಳಿಗೆ ಯೇಸು ಸ್ವಾಮಿ ನಿಮಗೆ ವಿಶ್ರಾಂತಿಯನ್ನು ಕೊಡ್ತಾರೆ, ಯೇಸು ಸ್ವಾಮಿ ನಿಮ್ಮನ್ನ ಕರಿತಾ ಇದ್ದಾರೆ ಅಂತ ಹೇಳಿ ಅವರನ್ನ ಕರೆದು ಯೇಸು ಸ್ವಾಮಿಗಳಿಗೆ ನಡೆಸಿದ್ರು. ಇವತ್ತು ನಾವು ಕೂಡ ಆ ತರ ಕಾರ್ಯಗಳನ್ನ ಕ್ರಿಸ್ತನಲ್ಲಿ ಮಾಡ್ಬೇಕಂತ ಹೇಳಿ ನಾವು ನೋಡ್ರಿ ಇವರ ಸುವಾರ್ತೆ ಕೆಲಸ ಹೇಗಿತ್ತಂದ್ರೆ, ಕಾಂಗೋ ನದಿಯ ಉದ್ದಕ್ಕೂ ಸುವಾರ್ತೆ ಪರಿಶೋಧನೆಯನ್ನ ಮುನ್ನಡೆಸುವುದು. ಅಂದ್ರೆ ಕಾಂಗೋ ನದಿ ಅದು ಆಫ್ರಿಕಾ ದೇಶದಲ್ಲಿರುವಂತಹ ಬಹಳ ದೊಡ್ಡ ನದಿ. ಆ ಒಂದು ನದಿ ಪಕ್ಕದಲ್ಲಿ ಇವ್ರು ಏನ್ ಮಾಡ್ತಾರಂದ್ರೆ ಇರುವಂತ ಜನರಿಗೆ, ಜಾಸ್ತಿ ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆಫ್ರಿಕಾ ದೇಶದಲ್ಲಿ ನದಿ ಪಕ್ಕಗಳಲ್ಲಿ ವಾಸ ಮಾಡ್ತಾ ಇದ್ರು, ಗುಡ್ಡಗಾಡುಗಳಲ್ಲಿ, ಪರ್ವತಗಳಲ್ಲಿ ವಾಸ ಮಾಡ್ತಾ ಇದ್ರು. ಯಾಕೆ ನದಿ ಪಕ್ಕದಲ್ಲಿ ವಾಸ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಅವರಿಗೆ ಈ ಒಂದು ಮೀನುಗಾರಿಕೆಗೆ, ಅದಕ್ಕೆಲ್ಲ ವ್ಯವಸಾಯಕ್ಕೆ ನೀರು ಸಿಗೋದ್ರಿಂದ, ಮೀನ್ ಇಡ್ಲಿಕ್ಕೆ ಅವರಿಗೆ ಅನುಕೂಲವಾಗೋದ್ರಿಂದ ಅಲ್ಲಿರುವಂತಹ ಜನರು ಏನ್ ಮಾಡ್ತಾ ಇದ್ರು, ನದಿಗಳಲ್ಲಿ, ಕಾಂಗೋ ನದಿಯ ಪಕ್ಕದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ವಾಸವನ್ನ ಮಾಡ್ತಾ ಇದ್ರು. ಇವರು ಕೂಡ ಒಂದು ಕಾಂಗೋ ನದಿ ಉದ್ದಕ್ಕೂ ಒಂದು ಸುವಾರ್ತೆಯನ್ನ ಏನ್ ಮಾಡಿದ್ರು, ಇವರು ಸಾರ್ತಾ ಹೋದ್ರು ಅಲ್ಲಿರುವಂತ ಜನರಿಗೆ. ಮತ್ತೇನಪ್ಪ ಅಂದ್ರೆ ವಿವರವಾದ ನಕ್ಷೆಗಳನ್ನ ತಯಾರಿಸಿದ್ರು. ಅಂದ್ರೆ ಆಫ್ರಿಕಾ ದೇಶದಲ್ಲಿ ಜಾಸ್ತಿ ಒಂದು ಪರ್ವತಗಳು, ಕಾಡುಗಳು, ಗುಡ್ಡಗಳು ಇರೋದ್ರಿಂದ ಅಲ್ಲಿ ಸರಿಯಾದ ಒಂದು ರೋಡ್ಗಳಿಲ್ಲ, ಸರಿಯಾದ ಒಂದು ರಸ್ತೆಗಳಿಲ್ಲ. ಹಾಗಾಗಿ ಇವರೇ ಏನ್ ಮಾಡ್ತಾರಂದ್ರೆ ಮ್ಯಾಪ್ ಅನ್ನ ತಯಾರು ಮಾಡ್ತಾರೆ. ಈ ಮಾರ್ಗವಾಗಿ ಹೋದ್ರೆ ಈ ಸ್ಥಳಕ್ಕೆ ನಾವು ಹೋಗ್ಬೋದು. ಅದು ಏನಪ್ಪಾ ಅಂದ್ರೆ ಗುಡ್ಡಗಾಡುಗಳಲ್ಲೇ ಹೋಗುವುದು. ಕೆಲವೊಂದು ಟೈಮಲ್ಲಿ ಗುಡ್ಡಗಾಡುಗಳಲ್ಲಿ ಹೋಗುವಾಗ ಆ ಒಂದು ಆಫ್ರಿಕಾ ದೇಶದಲ್ಲಿ ಕಾಡು ಮೃಗಗಳ ಕಾಟ ಜಾಸ್ತಿ. ಆದ್ರೂ ಕೂಡ ಇವ್ರು ಏನ್ ಮಾಡ್ತಾರೆ, ಮ್ಯಾಪ್ಗಳನ್ನ ತಯಾರಿಸಿ, ನಕ್ಷೆಗಳನ್ನ ತಯಾರಿಸಿ ಅನೇಕ ಜನರ ಬಳಿಗೆ ಹೋಗಿ ಇವ್ರೇನ್ ಮಾಡ್ತಾರೆ, ಸುವಾರ್ತೆಯನ್ನು ಸಾರುವುದನ್ನ ನಾವು ನೋಡ್ತೀವಿ. ಮತ್ತೆ ಆಫ್ರಿಕಾ ದೇಶಕ್ಕೆ ಮುಂದೆ ಬರುವಂತಹ ಸುವಾರ್ತಿಕರಿಗೆ ಇವರೊಂದು ಬಲವಾದ ಬುನಾದಿಯನ್ನ, ಅಡಿಪಾಯವನ್ನ ಇವರು ಹಾಕ್ತಾರೆ. ಕಾಂಗೋದಲ್ಲಿ ಅನೇಕ ಸುವಾರ್ತೆ ಕೇಂದ್ರಗಳನ್ನ ಇವರು ಸ್ಥಾಪನೆ ಮಾಡ್ತಾರೆ, ಸಭೆಗಳನ್ನ ಸ್ಥಾಪನೆ ಮಾಡ್ತಾರೆ, ಮತ್ತೆ ಶಾಲೆಗಳನ್ನ ಇವರು ಸ್ಥಾಪನೆ ಮಾಡುವುದನ್ನ ನಾವು ನೋಡಿ. ಪ್ರೀತಿ ಉಳ್ಳವರೇ, ಇವರ ಜೀವನದಿಂದ ನಾವು ಕಲ್ತುಕೊಳ್ಬೇಕಾದಂತ ವಿಷಯಗಳೇನು, ಇವರ ಜೀವನದಿಂದ ನಾವು ತಿಳಿದುಕೊಳ್ಬೇಕಾದಂತಹ ವಿಷಯಗಳ ಏನು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಮೊದಲನೇದಾಗಿ ಅಜ್ಞಾತವನ್ನ ಪ್ರವೇಶಿಸಲು ಧೈರ್ಯ ಅಂತೇಳಿ ನಾವು ನೋಡ್ತೀವಿ. ಅಜ್ಞಾತವನ್ನ ಪ್ರವೇಶಿಸಲು ಧೈರ್ಯ. ನೋಡ್ರಿ, ಗ್ರೇಫೇಲ್ನಂತೆಯೇ ಮಾರ್ಗವು ಪರಿಚಯವಿಲ್ಲದಂತ ಸ್ಥಳ ಆಗಿದ್ರು ಕೂಡ, ಅಪಾಯಕರವಾದಂತಹ ಸ್ಥಳಗಳಾಗಿದ್ರು ಕೂಡ ನಾವೇನ್ ಮಾಡ್ಬೇಕಂದ್ರೆ ದೇವರ ಮೇಲೆ ನಂಬಿಕೆಯನ್ನು ಹಾಕ್ಬೇಕು. ನಮಗೆ ಕಷ್ಟಗಳು ಬರುವಾಗ, ನಮಗೆ ಸಮಸ್ಯೆಗಳು ಬರುವಾಗ, ಸುವಾರ್ತೆ ಸೇವೆಯಲ್ಲಿ ಅಥವಾ ವೈಯಕ್ತಿಕವಾದ ಜೀವಿತಗಳಲ್ಲಿ ಕೆಲವೊಂದು ಕಠಿಣವಾದ ಪರಿಸ್ಥಿತಿಗಳು ಬರುವಾಗ ನಾವೇನ್ ಮಾಡ್ಬೇಕು, ನಮ್ಮ ನಂಬಿಕೆಯನ್ನ ನಾವು ದೇವರ ಮೇಲೆ ಇಟ್ಟು ಮುಂದೆ ಸಾಗುವುದನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಪ್ರೀತಿ ಉಳ್ಳವರೇ, ಸತ್ಯವೇದದಲ್ಲಿ ಒಂದು ವಾಕ್ಯವು ಈ ರೀತಿಯಾಗಿ ಹೇಳ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನ ಪೂರೈಸುವವನು ಆಗಿರುವಂತಹ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನ ನಾವು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ನಾವು ನೋಡ್ತೀವಿ. ಇವರು ಕೂಡ ಅಷ್ಟೇ, ಅನೇಕ ಕಷ್ಟಗಳು, ಸಮಸ್ಯೆಗಳು ಬಂದಾಗಲೂ ಕೂಡ ಸ್ಥಿರಚಿತ್ತದಿಂದ ಇವ್ರು ಏನ್ ಮಾಡಿದ್ರು, ತಮ್ಮ ಓಟವನ್ನ ಓಡಿದ್ರು. ನಂಬಿಕೆಯಿಂದ ಅವ್ರು ಏನ್ ಮಾಡಿದ್ರು, ಆ ಒಂದು ಕಷ್ಟಗಳನ್ನ ಅವರು ಸಹಿಸಿದ್ರು. ನಾವು ಕೂಡ ಒಂದು ನಂಬಿಕೆ ಉಳ್ಳವರಾಗಿ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ದೇವರನ್ನೇ ದೃಷ್ಟಿಸುತ್ತಾ ನಾವೇನ್ ಮಾಡ್ಬೇಕು, ಜೀವಿಸ್ಬೇಕನ್ನುವಂಥದ್ದು ಇವರ ಜೀವನದಿಂದ ನಾವು ತಿಳಿದುಕೊಳ್ತೀವಿ. ಮತ್ತೆ ಎರಡನೇದಾಗಿ ಏನಪ್ಪಾ ಅಂದ್ರೆ ಕಷ್ಟಗಳ ಹೊರತಾಗಿಯೂ ನಿರಂತರತೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ
ನಿಜವಾದ ಸೇವೆಯು ಪರೀಕ್ಷೆಗಳನ್ನ ಎದುರಿಸ್ತದೆ. ನಿಜವಾದ ಸೇವೆಯು ನಿಜವಾಗ್ಲೂ ಕೂಡ ನಮಗೆ ಇತರರ ಬಗ್ಗೆ ಕಾಳಜಿ ಇದ್ರೆ, ಇತರ ಆತ್ಮಗಳ ಬಗ್ಗೆ ನಮಗೆ ಒಂದು ಪ್ರೀತಿ ಇದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ಪರೀಕ್ಷೆಗಳನ್ನ, ನಮಗೆ ಬರುವಂತ ಕಷ್ಟಗಳನ್ನ ನಾವೇನ್ ಮಾಡ್ತೀವಿ, ಎದುರಿಸ್ತೀವಿ. ಹಾಗಾಗಿ ನಂಬಿಕೆಗೆ ಸ್ಥೈರ್ಯತೆಯು ಅಗತ್ಯವಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಅಂದ್ರೆ ನಂಬಿಕೆಗೆ ತಾಳ್ಮೆಯ ಒಂದು ಅಗತ್ಯ ಇದೆ. ಇವರು ಅನೇಕ ಸಮಸ್ಯೆಗಳು ಬರುವಾಗ ಬಹಳ ಕಠಿಣವಾದಂತ ಒಂದು ಪರಿಸ್ಥಿತಿ ಇರುವಾಗಲೂ ಕೂಡ ನಂಬಿಕೆಯಿಂದ ಇವ್ರು ಏನ್ ಮಾಡಿದ್ರು, ತಾಳ್ಮೆಯಿಂದ ಸುವಾರ್ತೆಯ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಸತ್ಯವೇದದಲ್ಲಿ ಏನಪ್ಪಾ ಅಂದ್ರೆ ಇವರಿಗೆ ಅನ್ವಯಿಸುವಂತ ಒಂದು ವಾಕ್ಯ ಇದೆ. ಸತ್ಯವೇದದಲ್ಲಿ ಇವರಿಗೆ ಅನ್ವಯಿಸುವಂತ ಒಂದು ವಾಕ್ಯ ಯಾವ್ದಪ್ಪ ಅಂದ್ರೆ ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 52ನೇ ಅಧ್ಯಾಯ 7ನೇ ವಚನ. ಇಲ್ಲಿ ವಾಕ್ಯ ಏನಂತ ಹೇಳ್ತಂದ್ರೆ, ಪರ್ವತಗಳ ಮೇಲೆ ತ್ವರೆ ಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ ಅಂತ. ಇವರು ಕೂಡ ಅಷ್ಟೇ, ಅಲ್ಲಿ ಗುಡ್ಡಗಾಡುಗಳ ಮಧ್ಯದಲ್ಲಿ, ಪರ್ವತಗಳ ಮಧ್ಯದಲ್ಲಿ, ಇವ್ರೇನ್ ಮಾಡಿದ್ರು, ನದಿಗಳ ಮಧ್ಯದಲ್ಲಿ ಇವರು ಸುವಾರ್ತೆಯನ್ನು ಸಾರಿದ್ರು. ಅನೇಕರಿಗೆ ನೊಂದಂತ ಭಾರವನ್ನ ಹೊತ್ಕೊಂಡಿರುವಂತಹ ಜನರಿಗೆ ಕ್ರಿಸ್ತನ ಕೊಡುವಂತ ಒಂದು ಸಮಾಧಾನವನ್ನ ಇವರು ಸಾರಿದ್ರು. ಹಾಗಾಗಿ ದೇವರ ವಾಕ್ಯ ಹೇಳುತ್ತೆ, ಆ ತರ ಸುವಾರ್ತೆಯನ್ನು ಸಾರುವಂತಹ ಸೇವಕರ ಪಾದಗಳು, ದೂತರ ಪಾದಗಳು ಎಷ್ಟೋ ಅಂದವಾಗಿವೆ ಎಂಬುದನ್ನ ನಾವು ನೋಡ್ತೀವಿ. ಪ್ರೀತಿ ಉಳ್ಳವರೇ, ನಾವು ಸಹ ನಮ್ಮ ಜೀವನದಲ್ಲಿ ಇವರ ಜೀವಿತದಿಂದ ಮಾದರಿಯನ್ನು ತೆಗೆದುಕೊಂಡು ನಾವು ಕೂಡ ಇತರರಿಗೆ, ಕಷ್ಟದಲ್ಲಿರುವಂತವರಿಗೆ, ಸಮಸ್ಯೆಯಲ್ಲಿರುವಂತವರಿಗೆ, ಭಾರವನ್ನು ಹೊತ್ಕೊಂಡಿರುವಂತವರಿಗೆ ಕ್ರಿಸ್ತನ ಸಂತೋಷವನ್ನ ಕೊಡ್ಲಿಕ್ಕೆ, ಕ್ರಿಸ್ತನ ಕೊಡುವಂತ ವಿಶ್ರಾಂತಿಯನ್ನ ಅವರಿಗೆ ತಿಳಿಯಪಡಿಸ್ಲಿಕ್ಕೆ ನಾವು ಯಾವಾಗಲೂ ಕೂಡ ಆಸಕ್ತಿ ಉಳ್ಳವರಾಗಿರ್ಬೇಕು ಅನ್ನುವಂಥದ್ದನ್ನ ಇವತ್ತಿನದಲ್ಲಿ ನಾವು ತಿಳಿದುಕೊಂಡಿವಿ. ದೇವ್ರ ತಾನೇ ಒಂದು ವಾಕ್ಯಗಳನ್ನು ಆಶೀರ್ವಾದ ಮಾಡ್ಲಿ. ನಾವು ಪ್ರಾರ್ಥನೆ ಮಾಡೋಣ. ನಾವು ಕಣ್ಣುಗಳನ್ನು ಮುಚ್ಚಿ ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ಮಹೋನ್ನತನ ಜೀವ ಸ್ವರೂಪನಾದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ಈ ಒಂದು ಬೆಳಗಿನ ಜಾವದಲ್ಲಿ ಅಪ್ಪ ನಿಮ್ಮ ಒಂದು ಮಹಿಮೆಯ ಕುರಿತು ಅಪ್ಪ ನಾವು ಧ್ಯಾನ ಮಾಡಿದ್ವಿ. ಹೌದು, ನೀವು ನಿಮ್ಮೊಂದು ಶಿಷ್ಯರಿಗೆ ತೋರಿಸಿದಂತ ಮಹಿಮೆಯನ್ನ ಸ್ವಾಮಿ ದೇವರೇ ನೋಡುವಾಗ ಅದು ಬಹಳ ಕರ್ತನೆ ದೇವರೇ ಅದ್ಭುತ ಉಳ್ಳದ್ದು ಕರ್ತನೆ ದೇವರೇ. ನಾವು ಕೂಡ ಮುಂದೆ ಒಂದು ದಿನ ಅಪ್ಪ ಆ ಒಂದು ಮಹಿಮೆಯನ್ನು ನೋಡ್ಲಿಕ್ಕಿದ್ದೀವಿ, ನಿಮ್ಮ ಒಂದು ಘನತೆಯನ್ನು ನೋಡ್ಲಿಕ್ಕಿದ್ದೀವಿ ಅಪ್ಪ. ಅದಕ್ಕಾಗಿ ನಾವು ನಿಮ್ಗೆ ಸ್ತೋತ್ರವನ್ನು ಮಾಡ್ತೀವಿ. ಮತ್ತೆ ಎರಡನೇದಾಗಿ ಸ್ವಾಮಿ, ಜಾರ್ಜ್ ಗ್ರೇನ್ಫೀಲ್ಡ್ ಅನ್ನುವಂತಹ ಒಬ್ಬ ಸೇವಕರ ಕುರಿತು ಅವರ ಸುವಾರ್ತೆಯನ್ನ ಅಪ್ಪ ಒಂದು ಕಠಿಣವಾದಂತ ಸ್ಥಳವಾಗಿರುವಂತಹ ಆಫ್ರಿಕಾ ದೇಶಕ್ಕೆ ಹೋಗಿ ಅಪ್ಪ ಅಲ್ಲಿ ಗುಡ್ಡಗಳ ಮಧ್ಯದಲ್ಲಿ ಅಪ್ಪ ಕ್ರೂರವಾದಂತಹ ಜನರ ಮಧ್ಯದಲ್ಲಿ ಅಪ್ಪ ಅವರು ಸಾರಿದ್ರು ಕರ್ತನೆ. ಅಪ್ಪ ಅನೇಕ ಜನರು ಕರ್ತನೆ ದೇವರೇ ಭಾರ ಹೊತ್ಕೊಂಡಿದ್ದಂಥವರನ್ನ ಅಪ್ಪ, ಸಮಸ್ಯೆಗಳಲ್ಲಿ ಇರುವಂತವರನ್ನ ಕರ್ತನೆ ನಿಮ್ಮ ಪಾದದಡಿಯಲ್ಲಿ ಅಪ್ಪ ನಿಮ್ಮೊಂದು ವಿಶ್ರಾಂತಿಗಳಿಗೆ ನಡೆಸಿದ್ರು ಅಪ್ಪ. ನಾವು ಕೂಡ ಸ್ವಾಮಿ ದೇವರೇ ನಿಮ್ಮೊಂದು ಸೇವೆಯನ್ನ ಮಾಡೋದ್ರಲ್ಲಿ ಅಪ್ಪ ನಂಬಿಕೆ ಉಳ್ಳವರಾಗಿ, ಆಸಕ್ತಿ ಉಳ್ಳವರಾಗಿ ಕರ್ತನೆ ಸ್ವಲ್ಪ ನಡೆದುಕೊಳ್ಳಿಕ್ಕೆ ನಮಗೆ ಸಹಾಯವನ್ನ ಮಾಡು. ನಿಮ್ಮೊಂದು ಆತ್ಮನಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಅದು ಮಾತ್ರವಲ್ಲದೆ ಈ ಒಂದು ಬೆಳಗಿನ ಜಾವದಲ್ಲಿ ನಮ್ಮ ಒಂದು ಕಲ್ವಾರಿ ಚಾಪಲ್ ಟ್ರಸ್ಟ್ಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಪ್ಪ. ನಮ್ಮ ಕಲ್ವಾರಿ ಚಾಪಲ್ ಟ್ರಸ್ಟ್ ಅನ್ನ ಆಶೀರ್ವಾದ ಮಾಡು ಅಪ್ಪ. ಇದನ್ನ ನಡ್ಸ್ಕೊಂಡು ಹೋಗ್ತಾ ಇರುವಂತ ನಮ್ಮ ನಿರ್ದೇಶಕರನ್ನ, ಉಪನಿರ್ದೇಶಕರನ್ನ ಆಶೀರ್ವಾದ ಮಾಡು. ಅವ್ರು ಮಾಡುವಂತ ಸೇವೆ ಕಾರ್ಯಗಳನ್ನ ಆಶೀರ್ವಾದ ಮಾಡು ಅಪ್ಪ. ಇನ್ನೂ ಕರ್ತನೆ ದೇವರೇ ಅಪ್ಪ, ನಮ್ಮೊಂದು ಟ್ರಸ್ಟ್ ಅಲ್ಲಿ ಇರುವಂತಹ ಎಲ್ಲಾ ಸೇವಕರು ಅಪ್ಪ, ಎಲ್ಲಾ ಒಂದು ಆಫೀಸ್ ಸ್ಟಾಫ್ಗಳು ಅಪ್ಪ, ಎಲ್ಲರನ್ನ ಕರ್ತನೆ ಸ್ವಲ್ಪ ದೇವರೇ ನಿಮ್ಮೊಂದು ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಿಕೊಳ್ಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಅವರ ಕುಟುಂಬಗಳನ್ನ ಆಶೀರ್ವಾದ ಮಾಡು, ಅವ್ರು ಮಾಡುವಂತ ಸೇವೆಗಳನ್ನ ಆಶೀರ್ವಾದ ಮಾಡು ಅಪ್ಪ. ಈ ಒಂದು ದಿನದಲ್ಲಿ ನಡೆಯುವಂತ ಎಲ್ಲಾ ಸೇವೆ ಕಾರ್ಯಗಳನ್ನ ನಿಮ್ಮೊಂದು ಕರಗಳಲ್ಲಿ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಅಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ಜೂಮ್ ಆ್ಯಪ್ ಅಲ್ಲಿ ಅಪ್ಪ ಭಾಗವಹಿಸಿರುವಂತ ಎಲ್ಲಾ ದೇವ ಸೇವಕರನ್ನ, ದೇವರ ಮಕ್ಕಳನ್ನ ಆಶೀರ್ವದಿಸು. ಈ ದಿನವೆಲ್ಲ ಕರ್ತನೆ ಸಪ್ಪ ನಿಮ್ಮ ಒಂದು ವಾಕ್ಯವನ್ನ ಕರ್ತನೆ ಸಪ್ಪ ನಾವು ಕೇಳಿದ್ದೇವೆ, ಇದರ ಪ್ರಕಾರ ನಾವು ಜೀವನ ಮಾಡ್ಲಿಕ್ಕೆ ನಮಗೆ ಸಹಾಯವನ್ನ ಮಾಡು. ನಾವು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲಾ ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ತಿಳಿಸುತ್ತಾ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೆನ್.